ಅಲ್ಲ ನಿನ್ನೆ ಗವರ್ನರ್ಗೆ ಅವಮಾನ ಆಯ್ತು ನೀವು ಹೇಳ್ತೀರಿ, ಇಲ್ಲಿ ಈಗ ಇವರಿಗೆ ಅವಮಾನ ಮಾಡ್ತೀರಿ. ಮುಗಿಲಿ ಪ್ರತಿಪಕ್ಷ ಮಾತಾಡ್ಲಿ ಅವರು ಪ್ರತಿಪಕ್ಷ ನಾಯಕರು ಆಯ್ತು. ಈಗ ಒಂದು ಪ್ರತಿಪಕ್ಷ ನಾಯಕ ತಾವು ಹೇಳಿದ್ದೀರಿ. ಇಲ್ಲ ಅಧ್ಯಕ್ಷರೇ, ಒಂದೇ ನಿಮಿಷ ಆರಾಮ್ಸೆ ಈ ಅಧಿವೇಶನ ಏನ್ ಬಿಲ್ಗಳಿಲ್ಲ, ನಿಮ್ಮ ಮೇಲೆ ಒತ್ತಡ ಇಲ್ಲ, ಆರಾಮ್ಸೆ ಮಾಡಿ ಕೂಲಾಗಿ. ಎಲ್ಲದರಲ್ಲೂ ಅರ್ಜೆಂಟ್ ಆಗಿದ್ರಿ, ಇದು ಅರ್ಜೆಂಟ್ ಇಲ್ಲ ಏನೇನು. ಅದರಿಂದ ಇಲ್ಲ ನಗ್ನಗ್ತಾ ಇವತ್ತು ನಗ್ನಗ್ತಾ ಬಂದಿದ್ದೀರಾ, ನಗ್ನಗ್ತಾರ ಹೋಗ್ಬೇಕು ನೀವು ಇವತ್ತು ಪೂರ್ತಿ. ಅಧ್ಯಕ್ಷರೇ, ಒಂದೇ ಕೆಲವೇ ವಿಚಾರ. ಈಗ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಬಹಳ ಗೌರವದಿಂದ ತಾವು ಹೋಗಿದ್ರಿ, ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಡ್ ತಾವೆಲ್ಲರೂ ಕೂಡ. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದಾರೆ, ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ನೋಡಿ ಅಧ್ಯಕ್ಷರೇ, ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ, ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ ಅವ್ರು ಹೇಳಿದ್ದು ಹರಿದಾಕಿದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು.